ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವೃಶ್ಚಿಕ ರಾಶಿಗೆ ಗುರು ಗೋಚಾರ ಫಲ 2026. ಧನಕಾರಕ, ಕುಟುಂಬಕಾರಕ, ಪುತ್ರಕಾರಕ. ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ 5ನೇ ಮನೆಗೆ ಪೂರ್ವ ಪುಣ್ಯ ಅಂತ ಹೇಳ್ತೇವೆ. ಇಂದಿನ ಜನ್ಮದ ಒಂದು ಪುಣ್ಯದ ಅಧಿಕಾರತ್ವ. ನಾವೇನೋ ಒಂದು ಒಳ್ಳೇದು ಮಾಡಿರ್ತೇವೆ ಮಕ್ಕಳು, ಇಲ್ಲ ಅಂದ್ರೆ ಆಗೋದಿಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯಭಾರ ಸಿಕ್ತು ಅಂತ ನಾವು ಕೇಳ್ತಿರ್ತೇವೆ, ಹೌದಲ್ವಾ? ಅಂತೂ ಇಂತೂ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂತು. ಹೌದು, ಒದ್ದಾಡಿ ಬಿಟ್ಟಿದ್ದೀರಿ, ತೊಳಲಾಡಿ ಬಿಟ್ಟಿದ್ದೀರಿ. ಪರಂಧಾಮ ನನ್ನ ಹನುಮ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಭಾಗ್ಯಾಧಿಪತಿ. ವಿಶೇಷವಾಗಿ ಆ ಗುರುವಿನ ಸಾಕ್ಷಾತ್ಕಾರದಲ್ಲಿ ಪೂರ್ವಭಾದ್ರ ಪರಾಶರ ಸಂಹಿತೆಯಲ್ಲಿ ಹೇಳುತ್ತೆ ಇದನ್ನೆಲ್ಲ ಹುಟ್ಟಿರ್ತಕ್ಕಂಥದ್ದು. ನಿಮಗೆ ಅದಕ್ಕೆ ಅಂಥದ್ದೊಂದು ಛಲ ಇರುತ್ತೆ. ಬಟ್ ಎಲ್ಲೋ ಹನುಮರಂತ ವೈರಾಗ್ಯ. ನಿಮಗೆ ಮಾಡೋದು ಗೊತ್ತಿದೆ ಅಷ್ಟೇ, ಕೊಡೋದು ಗೊತ್ತಿದೆ ಅಷ್ಟೇ, ನೀವು ಕಿತ್ಕೊಳ್ಳೋದು ಗೊತ್ತಿಲ್ಲ, ನಿಮಗೆ ಬಾಚಿಕೊಳ್ಳುವುದು ನಿಮಗೆ ಗೊತ್ತಿಲ್ಲ. ಅಂಥದ್ದೊಂದು ಭಾವ. ಸೊ ಅಂತ ನಿಮಗೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಒಂದು ರಾಜ್ಯ ಬಂತು ಅನ್ನೋ ತರ ವೃಶ್ಚಿಕ ರಾಶಿಯವರಿಗೆ ಗುರು ಭಾಗ್ಯಕ್ಕೆ ಬಂದಿದೆ. ಅದರಲ್ಲೂ ಈ 2ನೇ ತಾರೀಕಿಗೆ ಮೂವ್ಮೆಂಟ್ ಆಗಿರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಈ ಗುರುವಿನ ಪ್ರಭಾವ 18ನೇ ತಾರೀಕು ವಿಶೇಷವಾಗಿ ಗುರು ಪುಷ್ಯಾಮೃತ ನಕ್ಷತ್ರಕ್ಕೆ ಜಾರುತ್ತೆ. ಪೂರ್ಣ ಒಂದು, ಹೇಗೆ ಹನುಮ ಮರೆಯಾಗಿ ತನ್ನ ಶಕ್ತಿ ಗೊತ್ತಿಲ್ಲದೆಯೇ ಮೆತ್ತಗೋಡಾಡ್ಕೊಂಡಿದ್ದಂತ ಪುಣ್ಯಾತ್ಮ, ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ, ಏನೋ ಯಾರೋ ಬರ್ತಾರೆ ಅಂತ ಹೇಳಿ ಸುಗ್ರೀವರ ಜೊತೆ ಮಂತ್ರಿಯಾಗಿದ್ದಂತ ಹನುಮರಿಗೆ ರಾಮ ಸಂಕಲ್ಪ ಬಂದಾಯ್ತು. ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಭಾಗ್ಯಕ್ಕೆ ಬಂದರೆ ಲಗ್ನವನ್ನು ನೋಡೋದು, ಪೂರ್ವ ಪುಣ್ಯ ಸ್ಥಾನವನ್ನು ನೋಡೋದು, ನಮ್ಮನ್ನು ತಡೆಯೋರಿಲ್ಲ. ಆದರೂ ಕೆಲವೊಂದು ಸಣ್ಣ ಕದಲಿಕೆಗಳುಂಟು. ಧಾರಾಕಾರಕ ಕೂಡ ಗುರು ಆಗತಕ್ಕಂಥದ್ದು. ಅದರಲ್ಲೂ ಅಮಾತ್ಯಕಾರಕ ಶನಿ ಆಗ್ತಾನ ಮಂತ್ರಿ. ಆ ಮಂತ್ರಿ ಎಲ್ಲಿದ್ದಾನೆ? ಪಂಚಮದಲ್ಲಿದ್ದಾನೆ. ಆತ್ಮಕಾರಕ ಯಾರಿದ್ದಾರೆ? ಆ ಒಂದು ಮೂಮೆಂಟ್ ಆಗುವಾಗ ವಿಶೇಷವಾಗಿ ಶುಕ್ರ. ಆ ಶುಕ್ರ ಪುನರ್ವಸು ನಕ್ಷತ್ರದಲ್ಲಿ ವಿಶೇಷವಾಗಿ ಅಷ್ಟಮದಲ್ಲಿರ್ತಕ್ಕಂಥದ್ದು. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಒದ್ದಾಡಿತೀರಿ. ಅದರಲ್ಲೂ ಅಷ್ಟಮ ಗುರು ಅಂದ್ರೆ ದೇಶಾಂತರ, ಷಷ್ಠ ಗುರು ಅಂದ್ರೆ ವೃಣ. ನೋಡಿ, ಒಬ್ರು ಕುಂಭರಾಶಿ ಹುಡುಗನ್ಗೆ ಹೇಳಿದ್ದೆ, ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ, ಜಾಗ್ರತೆ ಕಣೋ, ತುಂಬಾ ತಿಳಿದಿರೋ ವ್ಯಕ್ತಿ. 20 ದಿನದ ಹಿಂದ್ಗಡೆನೂ ಹೇಳಿದ್ದೆ, ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳೋ, ಏನೋ ಉಸಿರಾಟದಲ್ಲಿ ತೊಂದರೆ ಅಂತಿದ್ದೀಯಾ, ಟೋಟಲ್ ಬಾಡಿ ಚೆಕ್ ಮಾಡಿಸ್ಕೊಳ್ಳೋ, ನನ್ನ ಮಾತು ಕೇಳೋ, ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇದೆ ನನ್ನಪ್ಪ, ಏನೋ ಇದು ನೀನು 6ನೇ ಮನೆಗೆ ಬೇರೆ ಗುರು ಹೋಗ್ತಕ್ಕಂಥದ್ದಿದೆ, ಜಾಗ್ರತೆ ಕಣೋ, ಸ್ವಲ್ಪ ಹುಷಾರು. ಉದ್ಯೋಗ ಕೆಲಸ ಕಾರ್ಯ ಅದು ಬೇರೆ, ಆದ್ರೆ ನಿನಗೆ ಈಗ ನಡೀತಿರೋ ದಶಾಭುಕ್ತಿಗಳು ಫೇವರಬಲ್ ಆಗಿಲ್ಲ. ಅಥವಾ ಹುಟ್ಟಿದಾಗ ಗುರುದಶ, ಶನಿ ದಶ 19 ವರ್ಷ, ಆಮೇಲೆ ಬುಧ ದಶ ಆಲ್ಮೋಸ್ಟ್ 17 ವರ್ಷ, ಅಲ್ಲಿಗೆ ಎಷ್ಟಾಯ್ತು? 26-36 ವರ್ಷ ಆಯ್ತು. ಇನ್ನು ಹುಟ್ಟಿದಾಗ ಅಲ್ಲೊಂದು ಗುರುದಶೆ ಬೇರೆ ಬಾಕಿ, ಅದೊಂದು 8 44. ಈಗ ಕೇತು ದಶೆ ಬೇರೆ ನಡೀತಿದೆ ಕಣೋ. ಆ ಕೇತು ದಶೆಯಲ್ಲಿ ವಿಶೇಷವಾಗಿ ಆ ಸೂರ್ಯ ಭುಕ್ತಿ ಬೇರೆ ನಡೀತಿದೆ. ಕೇತು ಸೂರ್ಯನ ಮನೆಯಲ್ಲಿದ್ದಾನೆ, ಸೂರ್ಯ ತಲೆಗೆ ಹೊಡಿತಾನೆ. ಸೊ ಸ್ವಲ್ಪ ಟೆನ್ಷನ್ಸು, BP ರೈಸ್ ಆಗೋದು, ವರ್ಟಿಕೋ, ಸ್ಟ್ರೋಕು, ಬಾಯಿಗೆ ಇದೆಲ್ಲ ಸ್ವಲ್ಪ ಎಡಗಡೆ ಸ್ವಲ್ಪ ಜೋಮ್ ಅಂತಿದೆ, ತೋರಿಸ್ಕೊ ಅಂದ್ರೆ ಕೇಳಿಲ್ಲ. ಮನೇಲೂ ಹಾಗೇ ಇತ್ತು. ಮನೇಲೂ ಇವ್ ನಂಬಲ್ಲ,
ಮನುಷ್ಯ ಎಷ್ಟು ಲೆಕ್ಕಾಚಾರ ಹಾಕಿದರೂ ಮಗು, ನಾನು ಅದಕ್ಕೆ ಹೇಳ್ತಿರ್ತೇನೆ, ವಿಧಿಯನ್ನ ದೇವರನ್ನ ಗೆಲ್ಲೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ನಾನು ಗೆದ್ದೆ, ನಾನು ಮಾಡಿದೆ ಅಂತ. ನೀವು ನಂಬಲ್ಲ, ಅಲ್ಲೊಂದು ಕುಟುಂಬದಲ್ಲಿ ಬೆಂಕಿ, ಅಲ್ಲೊಂದು ಡೈವರ್ಸ್ ವಿಚಾರಗಳು ನಡೀತಲೇ ಇತ್ತು. ಈ ದಡ್ಡಪ್ಪ ಹೇಳ್ತಲೇ ಇದ್ದೆ, ನೆಮ್ಮದಿಯಾಗಿ ಈ ಕಡೆ ಬಾರು, ಒಂದು 6 ತಿಂಗಳು ಬಾರು, ಮಗು 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 ಮಗುಗೋಸ್ಕರ 1-2-3 ಬಾರಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ರೆಕಾರ್ಡ್ ಇಟ್ಕೊಂಡು, ಸಿಟ್ಟಿಗೆದ್ದಾಗ ಗಂಡಸ್ ಏನ್ ಮಾಡ್ತಾನೆ, 2 ಮಾತು ಮಾತಾಡ್ಬಿಡ್ತಾನೆ. ಗಂಡಸ್ಗೆ ಮೂರ್ಖ ಗಂಡಸ್ರು ಏನ್ ಮಾಡ್ಬಿಡ್ತಾರೆ, ಕೈ ಎತ್ತ ಬಿಡ್ತಾರೆ. ಅದನ್ನ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾಳೆ. ಪೊಲೀಸ್ ಸ್ಟೇಷನ್ 2-3 ಬಾರಿ ಕರೆಸಿ ಹೊಡೆಸಿರೋದು. ಆ ಭಯಕ್ಕೆ ಅಲ್ಲೇ ಊಟ ಇಲ್ಲ, ತಿಂಡಿ ಇಲ್ಲ, ಬರೀ ಮಲಗೋದಷ್ಟೇ. ಡ್ಯೂಟಿಗೆ ಹೋಗೋದು, ಒಂದು ಸಂಸ್ಥೆಯಲ್ಲಿ ಒಳ್ಳೆ ಉದ್ಯೋಗ. ಮನೇಲಿ ಹೆಂಡತಿ ಮಗುಗೋಸ್ಕರ ಕಾರ್ ಕೊಡಿಸಿದ್ರೆ ಹೆಂಡತಿ ಮಗು ಊರ್ ಸುತ್ಕೊಂಡು ಬರೋದು, ವಯಸ್ಸಿಗೆ ಬಂದಿರೋ ಮಗು. ಬೇರೆ ಬೇರೆ ಕಥೆಗಳದು ಹೇಳ್ತಿದ್ದೆ. ಇದೆಲ್ಲ ಏನೋ ಮಾಡ್ತಿದ್ದೆ, ಬದಲಾಗ್ತಾರೆ ಏನೋ. ಯಾವತ್ತೂ ಬದಲಾಗಲ್ಲ. ನನ್ನ ಮಾತು ಕೇಳಿ ಸ್ವಲ್ಪ ದಿನ ಈ ಕಡೆ ಬಾರೋ ಅಂತ. ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ. ಎಲ್ಲ ತಿನ್ಕೊಂಡು, ಹೊರಗಡೆ ತಿನ್ಕೊಂಡು ಮನೆಗೆ ಏನ್ ಕೊಡ್ಬೇಕು ಕೊಡ್ತಾ, ಕಡಿಮೆ ಅಂದ್ರು ತಿಂಗಳಿಗೆ 50,000 ರೂಪಾಯಿ ಕೊಡೋ ಮನುಷ್ಯನ್ಗೆ 2 ಇಡ್ಲಿ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಕಣ್ಣೀರ್ ಹಾಕ್ತಿದ್ದ ಬಾಹುಬಲಿ. ಒಂದೊಂದ್ ಸಮಯ 50 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಬಿಡೋದು. ಹಿಂಗೆಲ್ಲ ಮಾಡ್ಬೇಡ, ದೇಹಕ್ಕೆಲ್ಲ ಸ್ಟ್ರೆಸ್ ಕೊಡ್ಬೇಡ ಕೊಡೋ ಅಂತ. ಎಕ್ಸಸೈಸ್, ಫಿಟ್ನೆಸ್ ಫ್ರೀಕು. ನೋಡಿ, ಮೊನ್ನೆ ಸ್ಟ್ರೋಕ್ ಹೊಡೆದ್ಬಿಟ್ಟಿದೆ ಮಧ್ಯರಾತ್ರಿನಲ್ಲಿ. ಸ್ನೇಹಿತರು ತಗೊಂಡೋಗಿ ಒಂದು ಆಸ್ಪತ್ರೆ ಹೋಗಿದ್ದೆ, ಸಂಕಟ ಆಗ್ಬಿಡ್ತು. ಇಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಅದನ್ನು ಕೂಡ ಏನೋ ಮಾಡಿ ತೆಗ್ದಿದ್ದಾರೆ, ನಿಲ್ಸಿಟ್ಟಿದ್ದಾರೆ. ಚೆನ್ನಾಗಾಗಿ ಬಂದ್ರೆ ಸಾಕು ಅಂತ ವೃಣಂ ಅಂತೀವಿ. ದಶಾಭುಕ್ತಿಗಳು ಹೊಡೆದ್ಬಿಟ್ಟಿದೆ. ತಮಾಷೆ ಏನ್ ಗೊತ್ತಾ, 4 ದಿನ ಮೊದಲು ಆತನ ಪತ್ನಿ ಡೈವರ್ಸ್ಗೆ ಪೇಪರ್ ತಗೊಂಡೋಗಿ ಎಲ್ಲ ಲೀಗಲ್ ಒಪಿನಿಯನ್ ಅದು ಇದು ಅಂತ ಸೋಮವಾರ ಒಂದು ಸೈನ್ ಹಾಕ್ಬೇಕು. ಅವನಿಗಿಷ್ಟ ಇಲ್ಲ. ಬದಲಾಗ್ತಾಳೆ 10 ವರ್ಷದಿಂದ ಅಲ್ಲಿ ಬದಲಾಗೋದು, ಇನ್ನೂ ಬದಲಾಗ್ತಾರ? ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಮಗಳ ಕಾಲೇಜು ಕೂಡ ಹೇಳದೆಯೇ, ಯಾವ ಕಾಲೇಜು ಯಾವ ಕೋರ್ಸು ಏನೂ ಕೂಡ ಹೇಳದೆ ಕರ್ಮವು ಅಂತ ಹೇಳ್ತೇವೆ. ಕಣ್ಣೀರ್ ಹಾಕೊಂಡಿದ್ದ ಫೋನ್ ಮಾಡಿ, ನನಗೇ ಗೊತ್ತಿಲ್ಲ ರವಿ, ಈ ತರ ಮಗಳನ್ನ ಕಾಲೇಜಿಗೆ ಸೇರಿಸಿದ್ದಾರೆ, ಹಿಂಗಾಗಿದೆ, ಏನ್ ಕೋರ್ಸು ಎತ್ತ ಏನು ಇಲ್ಲ. ಇರ್ಲಿ ಬಿಡೋ, ತಾಯಿಯಾಗೇನೋ ಮಾಡ್ತಿದ್ದಾಳೆ ಬಿಡೋ, ಇರುತ್ತೆ. ಈಗ ಏನಕ್ಕೆ ಸುಮ್ಮನೆ ನನ್ಗೆ ಹೇಳ್ದೆಯೇ ಮನೆ ಖಾಲಿ ಮಾಡ್ತಿದ್ದಾರೆ ರವಿ. ನನಗೆ ಮನೆ ಓನರ್ ಬಂದು ಹೇಳ್ದಾಗ ಗೊತ್ತಾಯ್ತು. ನಾನು ಎಲ್ಲಿ ಹೋಗ್ಲಿ ರವಿ ಅಂತ. ಹೋಗ್ಲಿ ಬಿಡಪ್ಪ, ಬಂದ್ಬಿಡು, ಅಲ್ಲಿ ಇರಬೇಡ. ಆಕೆ ಇಚ್ಛೆ ಬಿಡು, ನೆಮ್ಮದಿಯಾಗಿ ಎಲ್ಲಿದ್ರು. ನೀನ್ ಪ್ರೀತಿ ಮದುವೆ ಆಗಿದ್ಯಲ್ಲ, ಇಷ್ಟಪಟ್ಟ ಆಗಿದ್ಯಲ್ವಾ, ಧರ್ಮಪತ್ನಿ ಅಲ್ವಾ, ಬಿಡು. ಆ ತಾಯಿಗೆ ಎಲ್ಲೋ ಸಮಾಧಾನ ಬೇಕು. ನೀನು ಹೊರಟ ಬಾಯಿಗೆ ಬಂದಿದ್ದ ಹೇಸಿಗೆ ಮಾತುಗಳು ಮಾತಾಡ್ಬಿಡ್ತೀವಿ, ಸಿಟ್ಟಿಗೆ ಇದ್ರೆ ನಿನ್ ಕಂಟ್ರೋಲ್ ಇರೋದಿಲ್ಲ. ಬಿಡು, ಅದನ್ನೇ ಕೊರ್ಕೊಂಡು ಜಗಳ ಯಾಕೆ ಅಂತ ಹೇಳಿದೆ. ಡೈವರ್ಸ್ಗೆ ಹಾಕಿ ಪೇಪರ್ಗಳು ಒಪಿನಿಯನ್ಗಳಲ್ಲಿದೆ ನೋಡಿ. ಸೋಮವಾರ ಸಿಗ್ನೇಚರ್ ಹಾಕ್ಬೇಕು, ಶನಿವಾರ ಸ್ಟ್ರೋಕ್ ಆಗಿ ಮಲಗ್ತಾನೆ. ಅವನು ಮಲಗಿರೋ ಜಾಗದಲ್ಲಿ ಆಕೆ ಏನ್ ಹೇಳ್ತಾಳೆ ಗೊತ್ತಾ, ಅಯ್ಯೋ ನನ್ನ ಕರ್ಮ, ನನ್ನ ಇನ್ನೂ ಬಿಡೋ ಆಗಿಲ್ಲ, ಇದನ್ ಬೇರೆ ನಾನು ಸಾಕಬೇಕಾ ಅಂತ. ಆ ಶರೀರನ ಅವ್ನು ಸ್ಟ್ರೋಕ್ ಹೊಡೆದು ಮಲಗಿದ್ರೆ ಎಂತ ಒಂದು ವಿಕೃತಿ ಮನಸ್ಥಿತಿಯ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ ನೋಡಿ. ಈಗ ಅವ್ನ್ ಸ್ಟ್ರೋಕು, ಡೈವರ್ಸ್ ಆಗ್ಬಿಟ್ಟಿದ್ರೆ, ಸಿಗ್ನೇಚರ್ ಆಗ್ಬಿಟ್ಟಿದ್ರೆ ಈ ತಲೆನೋವು ಇರ್ತಿರ್ಲಿಲ್ವೇ? ಈಗ ನನ್ನ ಮನೆಗೆ ನಾನು ಹೆಂಗ್ ಕರ್ಕೊಂಡು ಹೋಗಿ ಸಾಕ್ಲಿ ನೋಡಿ. 15-16 ವರ್ಷ ಅಮ್ಮನ್ ನೋಡ್ಲಿಲ್ಲ, ಒಡ ಊಟದವನ್ ನೋಡ್ಲಿಲ್ಲ, ಯಾರಿಗೂ ನೋಡ್ಲಿಲ್ಲ. ಅವ್ನು ನನ್ನ ಹೆಂಡತಿ ನನ್ನ ಮಗು ಅಂತ ನಿಂತಿದ್ದಕ್ಕೆ ಇವತ್ತು ಈ ಮಾತು ಕೇಳಿ ನಾನು ಹಾಗೇ ಪರಂಧಾಮ, ಏನಿದು ಲೋಕದಲ್ಲಿ ಇಷ್ಟು ವಿಕೃತವಾ? ಹೌದು, ಇದು ವೃಶ್ಚಿಕ ರಾಶಿಯವ್ರು ನೀವು ಕೂಡ ನೋಡಿರ್ತೀರಿ. ಇಂಥ ಒಂದು ವಿಚಿತ್ರವಾದಂತಹ ಘಟನೆಗಳನ್ನ ನೀವು ಕೂಡ ನೋಡಿರ್ತೀರಿ, ಅನುಭವಿಸಿರ್ತೀರಿ. 4 ವರ್ಷದಿಂದ ಅವಮಾನ, ಯಾವುದೋ ಒಂದು ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ, 1-2 ಇವೆಲ್ಲವನ್ನ ಒಳ್ಳೆ ಕೊಚ್ಚಿಕೊಂಡು ಹೋಗಲಿಕ್ಕೆ ಬಂದು ಬಿಟ್ಟಿದೆ. ಬ್ಯೂಟಿಫುಲಿ ಗುರು ಭಾಗ್ಯಕ್ಕೆ ಬಂದಿದೆ ಮಕ್ಕಳೇ. ಫ್ಯಾಂಟಾಸ್ಟಿಕ್. ನೀವು ನೆನೆಸಿರಲಾರದಂತ ಮಟ್ಟದ ಒಂದು ಆನಂದ ಬದುಕು. ಮದುವೆ ಇಲ್ಲದವರಿಗೆ ಮದುವೆ ಯೋಗ ನೋಡಿ. ಸಪ್ತಮಾಧಿಪತಿ ಶುಕ್ರ ಅಷ್ಟಮದಲ್ಲಿ ಮರೆಯಾಗಿ ಹೋಗ್ಬಿಟ್ಟ. ಸೂಪರ್. ಅಷ್ಟಮಾಧಿಪತಿ ಬುಧ ಅಲ್ಲೇ ಇದ್ದಾನೆ, ಶುಕ್ರ ಬುಧ. ಸೊ ಗುಪ್ತವಾಗಿ ಧನ ಬರಬೇಕು, ಗುಪ್ತವಾಗಿ ಮುಚ್ಚಿಟ್ಟಿದ್ದಂತ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ, ಆ ದುಡ್ಡು ಏನು ಎಷ್ಟು ಕಷ್ಟಪಟ್ಟಿದ್ರಿ
ಆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಧನಾಧಿಪತಿ ಹೋಗಿ ಮಲಗಿದ್ದ, ಹೌದು ಅದ್ರಲ್ಲಿ ಬೇರೆ ಪಂಚಮ ಶನಿ, ಅವನು ಈಗ ವಕ್ರ ಆಗ್ತಾನೆ ಇನ್ನೊಂದು 15 ದಿನದಲ್ಲಿ. ದಾಟ್ ಇಸ್ ಬ್ಯೂಟಿಫುಲ್. ಶತ್ರು ವಕ್ರ ಆಗೋದು, ಶತ್ರುಗಳು ಮಲಗಿರೋದು, ಬುಧ ಶುಕ್ರ ಶನಿ ನಿಮಗೆ ತುಂಬಾ ಬಾಧೆ ಕೊಡೋ ಅಂತವ್ರು. ಇನ್ನೊಂದು 5 ತಿಂಗಳಲ್ಲಿ ನಿಮಗೆ ರಾಹು ಮೂವ್ಮೆಂಟ್ ಬೇರೆ ನಡೆದು ಬಿಡುತ್ತೆ. ಇಲ್ಲಿ ನೋಡಿ, ಇನ್ನೊಂದು ವಾರದಲ್ಲಿ ರಾಹು ಕುಜನ್ ನಕ್ಷತ್ರಕ್ಕೆ ಬರ್ತಾನೆ. ಧನಿಷ್ಠ, ಧನಂ ಇಷ್ಟಂ. ಇಡೀ ನಕ್ಷತ್ರ ಮಂಡಲಗಳಲ್ಲಿ ಧನವೆಲ್ಲ ಜಾಸ್ತಿ ಇರೋದು ಧನಿಷ್ಠ ನಕ್ಷತ್ರ ಅಂತಾನು ನಾವು ಮಾತಾಡ್ತೇವೆ. ಅಷ್ಟು ದೊಡ್ಡ ಸಂಪತ್ತಿನ ಒಡೆಯ ಅಂತ. ನೀವು ಅದಕ್ಕೆ ಮನೆ ಆಗುತ್ತೆ, ಭೂಮಿ ಆಗುತ್ತೆ, ಬದುಕು ಕಟ್ಟುತ್ತೆ. ಸಾಲ ಸೋಲ ಮಾಡ್ಕೊಂಡಿರೋರು ಸಾಲದಿಂದ ಹೊರಗಡೆ ಸ್ವಲ್ಪ ಬರ್ತೀರಿ. ಗೌರವ ಹುಡುಕಿ ಬರುತ್ತೆ ವೃಶ್ಚಿಕ ಲಗ್ನದವರಿಗೆ. ದಶಾಭುಕ್ತಿಗಳೇನಾದ್ರೂ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ ಜಾತಕದಲ್ಲಿ ವಿಶೇಷವಾಗಿ ಗುರು ಚೆನ್ನಾಗಿತ್ತು ಅಂಥದೊಂದು ದಶೆಗಳು, ಸೂರ್ಯ ದಶೆ, ಚಂದ್ರ ದಶೆ, ಕುರು ದಶೆ, ಗುರು ದಶೆ, ಶುಕ್ರ ದಶೆ ಬಂದಿತ್ತು ಅಂದ್ರೂ ಕೂಡ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದು ಬ್ಯೂಟಿಫುಲ್ ಪ್ರಾಸ್ಪ್ಯಾರಿಟಿ, ಬ್ಯೂಟಿಫುಲ್, ನೀವು ನೆನೆಸಿರಲಾರಿರಿ ಅಂಥದೊಂದು ಅದ್ಭುತ ನಿಮ್ಮ ಜೀವನದಲ್ಲಿ ನಡೆಯತಕ್ಕಂಥದ್ದಾಗುತ್ತೆ. ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಅಂದದ ಯೋಗ, ಇವೆಲ್ಲವನ್ನು ಪಡಿತೀರಿ ಮಕ್ಕಳ. ಗೌರವ ತಾನಾಗಿ ಹುಡುಕಿ ಬರುತ್ತೆ. ಶತ್ರುಗಳು ಮಲಗ್ಬಿಡ್ತಾರೆ. ಶತ್ರುಗಳು ಅಬ್ ಕಿ ಬಾರ್ ನೆಕ್ಸ್ಟ್ ಟೈಮ್ ದಿಲ್ಲಿ ಪ್ರಧಾನಿ ರಾಜ್ ಕರೇಗಿ ಮಮತಾ ಬ್ಯಾನರ್ಜಿ ಅಂತ ಯಾರೋ ಒಬ್ರು ಹೇಳಿದ್ರು. ಅವರೇ ರಾಜ್ಯಸಭಾ ಸೀಟನ್ನ ರಿಸೈನ್ ಮಾಡ್ಬಿಟ್ಟಿದ್ದಾರೆ. ವೃಶ್ಚಿಕ ಲಗ್ನದವರಿಗೆ ಸವಾಲ. ಈಗ ನೋಡಿ, ತಾನಾಗಿ ಇದೊಂದು ಎಲ್ಲ ಒಂದು ಕದಲಿಕೆಗಳು ಆಗತಕ್ಕಂಥದ್ದಾಗುತ್ತೆ. ತುಂಬಾ ಚೆನ್ನಾಗಿದೆ. ಒಂದೇ ಶುಕ್ರ ನಮ್ಗೆ ಒಂದು ಮಾತು ಹೇಳ್ತಾರೆ, ಈ 4ನೇ ಮನೆ 8ನೇ ಮನೆ ಅಲ್ಲಿ ಇರುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನತಕ್ಕಂಥದ್ದು ಕೂಡ ಅಲ್ಲಿದೆ. 8ನೇ ಮನೆಯಲ್ಲಿ ಶುಕ್ರ ಸ್ವಲ್ಪ ಮೆಡಿಸಿನಲ್ ಒಂದು ಎಕ್ಸ್ಪೆನ್ಸಸ್ ಸ್ವಲ್ಪ ಬರ್ತಕ್ಕಂಥದ್ದು, ಟ್ರಾವೆಲ್ ಎಕ್ಸ್ಪೆನ್ಸಸ್, ಕುಟುಂಬದ ಎಕ್ಸ್ಪೆನ್ಸಸ್. ಯಾಕಂದ್ರೆ ಅಲ್ಲಿ ಕುಳಿತಿದ್ದಾನೆ ಆತ. ಇರೋ ಮನೆಗೆ ಬಲ ಶುಕ್ರ. ಗುರು ಇರೋ ಮನೆಗೆ ತೂತು, ನೋಡೋ ಮನೆಗೆ ದಿಗ್ಬಲ ಅಂತ ಹೇಳ್ತೇವೆ. ಯಾವ್ದನ್ನ ನೋಡೋದು? ನಿಮಗ್ ನೋಡಿ ಲಗ್ನ ಭಾವವನ್ನ ನೋಡುತ್ತೆ. ಕುಜ ನೋಡಿ ಎಷ್ಟು ವಿಶೇಷವಾಗಿ ನಿಮ್ಗೆ ಕುಳಿತಿದ್ದಾನೆ. ಮೇಷದಲ್ಲೇ ಕುಳಿತಿದ್ದಾನೆ. ರಾಶಿಯಾಧಿಪತಿ 6ನೇ ಮನೆಯಲ್ಲಿ, ಅದು ಕುಜ 6ನೇ ಮನೆಯಲ್ಲಿ ಇದ್ರೆ 3, 6, 10 ಅನ್ನೊಂದು ವಿಪರೀತ ಬಲ. ಸೂರ್ಯ ನೋಡಿ ಅಧಿಕಾರಕಾರಕ ಸೂರ್ಯ ಭಾಗ್ಯಾಧಿಪತಿಯ ಸ್ಥಾಯಿಯಲ್ಲಿ 7ನೇ ಮನೆಯಲ್ಲಿ ಅದ್ಭುತವಾಗಿ ಕುಳಿತಿರ್ತಾರೆ. ರೋಹಿಣಿ ನಕ್ಷತ್ರ ಸಾಂಗತ್ಯದಲ್ಲಿ ಕುಳಿತಿರ್ತಕ್ಕಂಥದ್ದು ಸೂಪರ್. ಯಾರೋ ನಿಮ್ಮನ್ನು ತಡೆಯೋಕೇನೂ ಆಗೋದಿಲ್ಲ. ಒಂದು ಸಣ್ಣದಾಗಿ ಆರೋಗ್ಯ ಸಮಸ್ಯೆಗಳು, ಸಣ್ಣ ಪುಟ್ಟ ಸರ್ಜರಿಗಳು, ಇನ್ಫೆಕ್ಷನ್ಗಳು ಆಗ್ತಕ್ಕಂಥದ್ದಾಗುತ್ತೆ. ಬಿಟ್ರೆ ಪೂರ್ವ ಪುಣ್ಯವನ್ನ ನೋಡೋದ್ರಿಂದ, ನಿಮ್ಮ ಮನೆಯನ್ನ ಗುರು ನೋಡುವುದರಿಂದ ವಿಶೇಷ ಅಭಿವೃದ್ಧಿ, ಶುಭ ಕಾರ್ಯಗಳಾಗುತ್ತೆ, ಪೂಜಾ ಕಾರ್ಯಗಳಾಗುತ್ತೆ. ಜಾಗ ತಗೋತೀರಿ, ಜಾಗದ ತಕರಾರುಗಳಿದ್ರೆ ನೋಡಿ, ಆ ಭಾಗ್ಯಸ್ಥಾನವನ್ನ ಕುಜ ನೋಡ್ತಾನೆ, ಫ್ಯಾಂಟಾಸ್ಟಿಕ್. ಧನಸ್ಥಾನವನ್ನ ಶುಕ್ರ ಬುಧ ನೋಡ್ತಾರೆ. ಸೊ ಹಾಕಿರೋ ಎಫರ್ಟ್ಗೆ ಹಾಲು, ಬೆಣ್ಣೆ, ತುಪ್ಪ, ಟೀಚರು, ಡಾಕ್ಟರು, ಹೈನುಗಾರಿಕೆ, ತೋಟಗಾರಿಕೆ, ಅಲಂಕಾರ, ಒಪ್ಪ, ಓರಣ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಥಿಯೇಟರ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ವಿಶೇಷವಾಗಿ ಡಾಕ್ಟರ್ಗಳಾಗಿದ್ದೀರಾ, ಟೀಚರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಗುರುವಾಗಿದ್ದೀರಾ, ದೊರೆಯಾಗಿದ್ದೀರಾ, ಒಂದು ದೊಡ್ಡ ಪದವಿ ಪ್ರತಿಷ್ಠೆಯಲ್ಲಿ ಕುಳಿತಿದ್ದೀರಾ, ಒಂದು ರೀತಿ ಜಡ್ಜು ಮಟ್ಟದ್ದು, ಲೋಕಾಯುಕ್ತ ಮಟ್ಟದ್ದು, ರಾಷ್ಟ್ರಪತಿ ಮಟ್ಟದ್ದು, ಅಂಥದ್ದು ಗವರ್ನರ್ ಮಟ್ಟದ್ದು, ಆಡಳಿತಾತ್ಮಕ ನಿರ್ಧಾರ, ಕೆಲಸ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸೂರ್ಯ ನೋಡಿ ಅಧಿಕಾರಕಾರಕ ಚಂದ್ರನ ಸಾರದಲ್ಲಿ ಅಲ್ಲಿ ಕುಳಿತಿರೋದು 7ನೇ ಮನೆಯಲ್ಲಿ. ಅದ್ಭುತ ಬಲ. ನಿಮ್ಮನ್ನು ಸೋಲ್ಸೋರಿಲ್ಲ. 7ನೇ ಮನೆಯವನು ಹೋಗಿ ಬಚ್ಚಿಕೋಬಿಟ್ಟ, ಓಡೋಗ್ಬಿಟ್ಟಿದ್ದಾನೆ. ಸುಶತ್ರು ನಾಮಾವಶೇಷ ಅನ್ನತಕ್ಕಂಥದ್ದು ಹೇಳ್ತೇವೆ. ಬ್ಯೂಟಿಫುಲ್ ಆಗತಕ್ಕಂಥ ಒಂದು ಭಾವ. ವರಿ ಏನ್ ಮಾಡ್ಬೇಡಿ. ಆ ಶುಕ್ರನಿಗೋಸ್ಕರ ಕುಜನು 6ನೇ ಮನೇಲಿದ್ದಾನೆ. ಶುಕ್ರ ಲಗ್ನಾಧಿಪತಿ 6ನೇ ಮನೇಲಿ ಇದ್ದಾಗ ಈ ನಿಮ್ಮ ಮನೇಲಿ ಜಾಸ್ತಿ ಪೂಜೆಗಳು, ಹಬ್ಬಗಳು, ಹರಿದಿನ, ಫಂಕ್ಷನ್, ಈ ಒಂದು ಇದಾವೆ ಕಮಿಟ್ಮೆಂಟ್ಸು. ಕೆಲವೊಂದು ಮನೆ ಕಟ್ಟೋದು, ಜಾಗ ಕೊಟ್ಟೋದು, ಮನೆ ರಿಪೇರಿ ಮಾಡಿಸೋದು, ಈ ತರದ ಕೆಲವೊಂದ್ರಲ್ಲಿ ಸಿಕ್ಕಾಬಟ್ಟೆ ಖರ್ಚಾಗೋದ್ರಿಂದ ಒಂದು ಲಕ್ಷ್ಮಿ ನರಸಿಂಹ ದಿಗ್ಬಂಧ ಅದನ್ನ ತಗೋಬಂದು ಆ ಕಳಶ ಪೂರ್ಣವಾಗಿ ಮನೆಯಲ್ಲಿ ಒಂದು ಕೆಂಪು ಅಕ್ಷತೆ ಮಾಡಿ ಅದರಲ್ಲಿ ಒಂದು ತಟ್ಟೆಯಲ್ಲಿಟ್ಟು ಅಲ್ಲಿ ಒಂದು 9 kg ಅಕ್ಕಿ ಆಗುತ್ತಾ, 9 kg ಬೆಲ್ಲ. ಅಯ್ಯೋ ಅಷ್ಟೊಂದು ಆಗಲ್ಲ ಗುರುಗಳೇ. 9 kg ಅಕ್ಕಿ ಇಡಿ, ಒಂದು 900 ಗ್ರಾಮ್ ಬೆಲ್ಲ, 900 ಗ್ರಾಮ್ ತೊಗರಿಬೇಳೆ, 900 ಗ್ರಾಮ್ ತುಪ್ಪ
ಹಾಗೂ 900 ಗ್ರಾಂ ಅವರೆಕಾಳು, ಲಕ್ಷ್ಮೀಕಾರಕತ್ವ, ಅವರೆಕಾಳು, ಅವರೇ ಬೇಳೆ ಆಯ್ತಲ್ಲ, ಇದನ್ನಿಟ್ಟು ಆಗುತ್ತೆ ಅನ್ನೋದಾದ್ರೆ ಒಂದು 900 ಗ್ರಾಂ ಕಲ್ಲು ಸಕ್ಕರೆ, ಒಂದು ಬಿಳಿ ಕೈವಸ್ತ್ರ, ಇಲ್ಲವೇ ಒಂದು ಬಿಳಿ ಬ್ಲೌಸ್ ಪೀಸು ರವಿಕೆ, ಇದನ್ನ ಇಟ್ಟು, ಇಲ್ಲ ಒಂದು ಶರ್ಟ್ ಪೀಸು, ಇಲ್ಲ ಒಂದು ಶಲ್ಯ, ಇಷ್ಟಿಟ್ಟು ಅಲ್ಲೊಂದು ಅರಿಶಿನ ಕುಂಕುಮ ಇಟ್ಟು ಆಗುತ್ತೆ ಅನ್ನೋದಾದ್ರೆ ಒಂದು 6 ಬಳೆ, ಹಸಿರು ಬಳೆ, ಎಲ್ಲ ಕೆಂಪು ಬಳೆ ಇಟ್ಟು ನಿತ್ಯ ಧೂಪಂ ದೀಪಂ ಪ್ರತಿ ತಿಂಗಳು ಕಂಪಲ್ಸರಿ ಅಮ್ಮನವರಿಗೆ, ಲಕ್ಷ್ಮಿಗೆ ಏಕಾದಶಿ ದಿನ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಬಿಟ್ಟು, ಯಾರಾದ್ರೂ ವೈದಿಕರಿಗೆ ಅಷ್ಟಮಿ ಆದ್ರೂ ಸರಿ, ಏಕಾದಶಿ ಆದ್ರೂ ಸರಿ, ಸ್ವಾತಿ ನಕ್ಷತ್ರ ಆದ್ರೂ ಸರಿ, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದ್ರು, ಲಕ್ಷ್ಮೀ ಆಲಯ ಇದ್ದರು, ಇಲ್ಲ ಬಾಲಾಜಿ ದೇವಸ್ಥಾನ, ಶ್ರೀನಿವಾಸ ದೇವಸ್ಥಾನ ಇದ್ದರು, ಕೊಟ್ಟು ಬರತಕ್ಕಂಥದ್ದು ಮಾಡಿ ಅತ್ಯದ್ಭುತ ವಿಶೇಷ ಆಗತಕ್ಕಂಥದ್ದು ಆಗುತ್ತೆ. ಯೋಚನೆ ಮಾಡಬೇಡಿ, ಮಾಡ್ತಾ ಬನ್ನಿ. ಒಂದು ಕಡಿಮೆ ಅಂದ್ರೂ 9 ಇಲ್ಲ 18. ಯಾಕಂದ್ರೆ ಗುರು ಬೇರೆ ನಿಮಗೆ ಇನ್ನೊಂದು ವಿಚಿತ್ರ, ನವೆಂಬರ್ 1ನೇ ತಾರೀಕಿಗೆ ದಶಮ ಸ್ಥಾನಕ್ಕೆ ಬರ್ತಾನೆ. ಧನಾಕಾರಕ ಧನಸ್ಥಾನವನ್ನು ನೋಡ್ತಾನೆ. ವಿಶೇಷ ನಿಮ್ಮ ವೃಣಸ್ಥಾನವನ್ನು ನೋಡ್ತಾನೆ. ಕೇತು ಆಮೇಲೆ ಬೇರೆ ಡಿಸೆಂಬರ್ 1ನೇ ವಾರದಲ್ಲಿ ಬದಲಾವಣೆ ಆಗುತ್ತೆ. ರಾಹು 3ನೇ ಮನೆಗೆ ಧನಿಷ್ಠ ನಕ್ಷತ್ರ ಸಾಲಿಗೆ ಬರುತ್ತೆ. ಎಂಥ ಯುದ್ಧವಾದರೂ ಗೆಲ್ಲತಕ್ಕಂಥ ಸಮಯ ಅನ್ನತಕ್ಕಂಥದ್ದು ಹೇಳ್ತವೆ. ಅಷ್ಟು ಒಂದು ವಿಶೇಷತೆ ಆಗತಕ್ಕಂಥದ್ದು. ಒಳ್ಳೇದಾಗ್ಲಿ, ಮಾಡ್ಕೊಳ್ಳಿ ಅಂತ ಹೇಳ್ತಾ